ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನೆಟ್ಟೆಡ್ ಕ್ಲಾತ್ನ ಯಾವ ರೀತಿಯಾಗಿ ಬೋಟ್ ನೆಕ್ ಡಿಸೈನ್ ಮಾಡಿದಾಗ ಅಟ್ಯಾಚ್ ಮಾಡಿ ಎಂಬ್ರಾಯ್ಡ್ರಿ ಮಾಡೋದಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಮತ್ತು ಏನು ಸ್ಪೆಷಾಲಿಟಿ ಈ ವಿಡಿಯೋದಲ್ಲಿ ಅಂತಂದರೆ, ನಮ್ಮ ಯೂಟ್ಯೂಬ್ ವ್ಯೂವರ್ಸು ಒಬ್ಬರು ಮೈಸೂರಿಂದ ಬಂದಿದ್ದರು. ಅವರು ಯೂಟ್ಯೂಬಲ್ಲಿ ನೋಡಿ ನೀವು ಯಾವ ರೀತಿಯಾಗಿ ಎಂಬ್ರಾಯ್ಡ್ರಿ ಹಾಕ್ತೀರಾ ನೋಡಬೇಕು ಅಂತ ಅವರು ಬಂದಿದ್ರು ಅಲ್ಲಿಂದ. ಅದು ಜೊತೆಗೊಂದು ಪೀಸ್ ಕೂಡ ತೊಗೊಬಂದಿದ್ರು. ಯಾಕಂತಂದರೆ ಯಾವ ರೀತಿಯಾಗಿ ಮಾಡ್ತೀವಿ ಅನ್ನೋ ಕುತೂಹಲ ಅವರಲ್ಲಿ ತುಂಬಿಕೊಂಡಿತ್ತು. ಅದಕ್ಕೋಸ್ಕರ ಅವರು ಏನಪ್ಪ ಅಲ್ಲಿಂದನೇ ಒಂದು ಪೀಸ್ ತೊಗೊಬಂದಿದ್ರು ಎಂಬ್ರಾಯ್ಡ್ರಿ ಮಾಡಿಸ್ಕೊಳ್ಳೋಕ್ಕೆ ಅಂತ. ನನಗೂ ತುಂಬಾ ಖುಷಿ ಆಯಿತು. ನೋಡಿ, ನೆಟ್ಟೆಡ್ ಕ್ಲಾತ್ನ ನಾನು ಯಾವ ರೀತಿಯಾಗಿ ಅಟ್ಯಾಚ್ ಮಾಡ್ತಾಯಿದ್ದೀನಿ ಅಂತ. ನೆಟ್ಟೆಡ್ ಕ್ಲಾತ್ ಕೂಡ ಅವರೇ ತೊಗೊಬಂದಿದ್ರು. ನಾನು ಅದ್ರ ಮೇಲೆ ಅವರಂದರೆ ಹ್ಯಾಂಡ್ ಎಂಬ್ರಾಯ್ಡ್ರಿ ತೋರಿಸಿದ್ರು. ಏನಪ್ಪ ವರ್ಕ್ನ ಮಷಿನ್ ಎಂಬ್ರಾಯ್ಡ್ರಿ ವರ್ಕ್ನ ಕನ್ವರ್ಟ್ ಮಾಡಿಕೊಡಿ, ಹ್ಯಾಂಡ್ ಎಂಬ್ರಾಯ್ಡ್ರಿ ವರ್ಕ್ನೇ ಮಷಿನ್ ಎಂಬ್ರಾಯ್ಡ್ರಿಯಾಗಿ ಕನ್ವರ್ಟ್ ಮಾಡಿಕೊಡಿ ಅಂತ ತೊಗೊಬಂದಿದ್ರು. ನಾನು ಅದನ್ನು ನೋಡಿ ಅಲ್ಲಿ ಯಾವ ಥರ ಹ್ಯಾಂಡ್ ಎಂಬ್ರಾಯ್ಡ್ರಿ ಇತ್ತು ಅದನ್ನು ಮಷಿನ್ ಎಂಬ್ರಾಯ್ಡ್ರಿಯಾಗಿ ಕನ್ವರ್ಟ್ ಮಾಡಿದೆ. ತುಂಬ ಚೆನ್ನಾಗಿ ಬಂತು. ನಂಗೆ ತುಂಬಾ ಖುಷಿ ಆಯಿತು. ನೋಡಿ, ನೆಟ್ಟೆಡ್ ಕ್ಲಾತ್ನ ಫಸ್ಟು ಬೇಸಿಕ್ ಸ್ಟಿಚ್ನ ಹಾಕ್ಕೊಬಿಟ್ಟು ನೆಟ್ಟೆಡ್ ಕ್ಲಾತ್ನ ಆರಾಮ್ಸೆ ರಿಮೂವ್ ಮಾಡ್ತಾಯಿದ್ದೀನಿ ಸೈಡಲ್ಲೆಲ್ಲ. ಮತ್ತು ಅದ್ರ ಪಕ್ಕದಲ್ಲಿ ನಾವೇನಾದರೂ ಸ್ವಲ್ಪ ಚಿಕ್ಕ ಪುಟ್ಟದ್ದು ನೆಟ್ಟೆಡ್ ಪೀಸ್ ಏನಾದರೂ ಉಳ್ಕೊಂಡಿತ್ತಂದರೆ ನಾವು ಇವಾಗ ಎಂಬ್ರಾಯ್ಡ್ರಿ ಮಾಡಿದ್ಮೇಲೆ ಅದು ಕವರ್ ಆಗುತ್ತೆ. ಆವಾಗ ಅದು ತುಂಬ ಚೆನ್ನಾಗಿ ಫಿನಿಶಿಂಗ್ ಕಾಣಿಸುತ್ತೆ. ನನಗಂತೂ ಸಖತ್ ಇಷ್ಟ ಆಯಿತು. ಏನಂದರೆ ಅವರು ಫಸ್ಟು ಅದು ಮಷಿನ್ ವರ್ಕ್ ಹ್ಯಾಂಡ್ ವರ್ಕ್ ತಂದುಬಿಟ್ಟು ಮಷಿನ್ ವರ್ಕ್ ಮಾಡಿಕೊಡಿ ಅಂದಾಗ ನನಗೂ ಮನಸ್ಸಲ್ಲಿ ಭಯ ಅನ್ನೋದಿತ್ತು. ಯಾಕಂತಂದರೆ ಅದು ನಿಜವಾಗ್ಲೂ ಅಂದರೆ ಹ್ಯಾಂಡ್ ವರ್ಕ್ ಅಂತಂದರೆ ಒಂದು ಶೈನಿಂಗ್ ಲುಕ್ ಕಾಣಿಸ್ತಾ ಇರುತ್ತೆ ಅದರಲ್ಲಿ. ನಿಜವಾಗ್ಲೂ ಇದು ಶೈನಿಂಗ್ ಲುಕ್ ಕಾಣಿಸುತ್ತಾ ಏನಾಗುತ್ತೋ ಗೊತ್ತಿಲ್ವಲ್ಲ ಅಂತ ನಾನು ಅನ್ಕೋತಾ ಇದ್ದೆ. ಬಟ್ ಮಾಡ್ತಾ ಮಾಡ್ತಾ ಚೆನ್ನಾಗಿ ಬಂತು. ಏನಂದರೆ ಅದರಲ್ಲಿ ಬಾಲ್ ಚೈನ್ ಹಾಕಿರಲಿಲ್ಲ, ಬೀಡ್ಸು ಮತ್ತು ಸ್ಟೋನ್ ಚೈನು ಬೀಡ್ಸ್ ಹಾಕಿದ್ರು. ನಾನು ಬೀಡ್ಸ್ ಬದಲು ಬಾಲ್ ಚೈನ್ ಅಟ್ಯಾಚ್ ಮಾಡ್ತಾಯಿದ್ದೀನಿ. ನಾನು ಬಾಲ್ ಚೈನ ಏನು ಮಾಡ್ತಾಯಿದ್ದೀನಿ 0 to 1 hour. ತುಂಬ ಜನ ಕೇಳ್ತಾ ಇದ್ದೀರಾ ನಂಬರ್ನ ಯಾವ ಥರ ಮೂವ್ ಮಾಡ್ತಾಯಿದ್ದೀರಾ, ಅದು ಆ್ಯರೋ ಮಾರ್ಕ್ ಇದೆಯಲ್ಲ ಮುಂದೆಗಡೆ ಲಿವರು, ಅದನ್ನು ತೋರಿಸಿ ನಮಗೆ ಅಂತ ಹೇಳ್ತಾ ಇದ್ದೀರಾ. ಬಟ್ ನನ್ನ ಹತ್ರ ಸ್ಪೆಷಿಲಿಟೀಸ್ ಅಷ್ಟೊಂದು ಅವೈಲೇಬಲ್ ಇಲ್ಲ. ಏನಂದರೆ ಇನ್ನೊಂದು ಫೋನಿಂದ ಕ್ಯಾಮ್ರಾ ಏನಪ್ಪ ಇದು ಫೋನಲ್ಲಿ ವೀಡಿಯೋ ಮಾಡೋಕ್ಕೆ, ಮತ್ತು ಅದನ್ನು ಇನ್ನೊಂದು ಫೋನ್ ಕಳಿಸ್ಕೊಳ್ಳೋಕ್ಕೆ ಅಂದರೆ ನನ್ನ ಫೋನಲ್ಲಿ ಸ್ಟೋರೇಜ್ ಅಷ್ಟಿಲ್ಲ. ಆಮೇಲೆ ನನಗೆ ಗೊತ್ತಾಯಿತು ತುಂಬ ಹಳೆ ಫೋನು, ಒಂದು 5 ಸೆಕೆಂಡ್ ವೀಡಿಯೋ ಕೂಡ ಸೆಂಡ್ ಆಗೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಏನಂತ ಗೊತ್ತಿಲ್ಲ. ಒಂದು 100 ಫೋಟೋ ಮೇಲೆ ಇಟ್ಕೊಂಡ್ರೆ ಸ್ಟೋರೇಜ್ ಜಾಸ್ತಿ ಆಗಿರೋದ್ರಿಂದ ನನಗೆ ತುಂಬ ಬೇಜಾರಾಗ್ತಾಯಿದೆ. ಅದೊಂದು ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಅದನ್ನು ಮಾಡ್ತೀನಿ. ನೋಡೋಣ, ಬೇರೆ ಯಾರಾದರೂ ಸಿಕ್ಕಿದಾಗ ಅವ್ರ ಫೋನ್ ತೊಗೊಂಡು ಸ್ವಲ್ಪ ವೀಡಿಯೋ ಮಾಡಿ ಅವರಿಂದ ಸೆಂಡ್ ಮಾಡಿಸ್ಕೊತೀನಿ ನಮ್ಮ ಯಜಮಾನ್ರ ಫೋನ್ಗೆ. ಯಾಕಂದರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಅತಿಯಾಗಿ ಯಾವುದೂ ಮಾಡೋಕ್ಕಾಗಲ್ಲ. ಯಾಕಂದರೆ ತುಂಬ ಕಮಿಟ್ಸ್ಮೆಂಟ್ಸ್ ಇದ್ದಾಗ ಅದನ್ನೆಲ್ಲ ನಾವು ಮಾಡೋಕ್ಕೆ ಹೋದರೆ ನಮ್ಮ ಕೈನ ನಾವೇ ಸುಟ್ಕೊಂಡಂಗೆ ಆಗ್ಬಿಡುತ್ತೆ. ಎಷ್ಟಿರುತ್ತೋ ಅಷ್ಟನ್ನು ಮಾಡಬೋದೇ ಬೆಟರು ಅನಿಸ್ತು ನನಗೆ. ತುಂಬ ಜನ ಕೇಳ್ತಾಯಿದ್ರಿ ನೆಟ್ಟೆಡ್ ಪೀಸ್ನ ಅಟ್ಯಾಚ್ ಮಾಡಿ ಯಾವ ರೀತಿಯಾಗಿ ಎಂಬ್ರಾಯ್ಡ್ರಿ ಮಾಡೋದು, ಪ್ಲೀಸ್ ತೋರಿಸಿ ನೆಟ್ಟೆಡ್ ಕ್ಲಾತ್ ಮೇಲೆ ಯಾವ ರೀತಿಯಾಗಿ ಎಂಬ್ರಾಯ್ಡ್ರಿ ಮಾಡೋದು ಅಂತ. ನೋಡಿ ಎಷ್ಟು ನೀಟಾಗಿ ನಾನು ಎಂಬ್ರಾಯ್ಡ್ರಿ ಮಾಡ್ತಾಯಿದ್ದೀನಿ ಅಂತ. ಮತ್ತು ಬಾಲ್ ಚೈನ್ ಸ್ಟೋನ್ ಚೈನ್ ಆಯಿತು. ಈಗ ನೆಕ್ಸ್ಟು ಬಾಲ್ ಚೈನೇ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಅವರು ಮೈಸೂರಿಂದ ಬಂದಿದ್ದ ನಮ್ಮ ಯೂಟ್ಯೂಬ್ ನೋಡಿ ಮೈಸೂರಿಂದ ಬಂದಿದ್ದವರು ಅವರು ಕುತ್ಕೊಂಡೇ ನೋಡ್ತಾಯಿದ್ರು ನಾವು ಮಾಡ್ತಾ ಇರೋದು ನಿಜವಾಗ್ಲೂ ನೀಟಾಗಿ ಮಾಡ್ತಾರಾ ಇವರು. ಯಾಕಂದರೆ ಒಬ್ಬೊಬ್ಬರು ಸುಮ್ಮನೆ ಹಂಗೆ ತೋರಿಸ್ತಾರೆ ಫೇಕ್ ಆ ಥರ ಅಂತ. ಅವರು ಮೈಸೂರಿಂದ ಬಂದಿದ್ದಾಗ ನಾನು ಅವ್ರು ಅಲ್ಲಿಂದಲೇ ಬಸ್ ಹತ್ಕೊ ಬಂದಿದ್ದರು. ನಮ್ಮೂರು ಹಳ್ಳಿ ಅಲ್ವಾ, ಹಳ್ಳಿಯಿಂದ ಒಂದು 6 ಕಿಲೋಮೀಟ್ರ್ ದೂರ ಹೋಗಿ ಅವ್ರನ್ನ ಪಿಕಪ್ ಮಾಡಿ ಕರ್ಕೊಬಂದು ಪಾಪ ಒಂದು 3 ಅವರ್ಸಲ್ಲಿ ಮುಗಿಸ್ಬಿಟ್ಟೆ ಇದನ್ನು. 3 ಅವರ್ ಇಲ್ಲ, ಬ್ಯಾಕ್ ಒಂದು 1 ಅವರು, ಒಂದು ಹಾಫ್ ಆನ್ ಅವರು ಇದು ಸ್ಲೀವ್ ಅಂತ ಅಂದ್ಕೊಳ್ಳಿ, ಫ್ರಂಟ್ ಒಂದು ಹಾಫ್ ಆನ್ ಅವರು, 2 hour 2.5 hour ಆಯಿತು ಅಂದ್ಕೊಳ್ಳಿ. ಅವ್ರ ಕೈ ಮುಗಿಸ್ಕೊಟ್ಬಿಟ್ಟು ಕಳಿಸ್ದೆ. ಪಾಪ ಅವರು ಏನು ಗೊತ್ತಾ ಹೇಳ್ಸ್ಕೊಳೋಕ್ಕೆ ಅಂತ ಬಂದರು. ಬಟ್ ನಮ್ಮ ಮನೆ ಹತ್ರ ಕಸ್ಟಮರ್ ಬರೋದು ನೋಡ್ಬಿಟ್ಟು, ಮೇಡಮ್ ನಾನು ಹೋಗಿ ಮಾಡ್ಕೋತೀನಿ ಬಿಡಿ, ಬೇಡ ಪರವಾಗಿಲ್ಲ ನನಗೆ ಇಷ್ಟೇ ಸಾಕು, ನೀವು ಇವಾಗ ಹೇಳ್ಕೊಡೋ ಸಿಚುವೇಷನಲ್ಲಿಲ್ಲ, ನಿಮ್ಮ ನೋಡಿದ್ರೆ ನಮಗೆ ಬೇಜಾರಾಗ್ತಾಯಿದೆ ಇಷ್ಟೊಂದು ಜನ ಕಸ್ಟಮರ್ ಬರ್ತಾಯಿದ್ದಾರೆ ಅಂತ. ಯಾಕಂದರೆ ನಮ್ಮ ಊರಲ್ಲಿ ಅವತ್ತೊಂದು ಸಾಯಂಕಾಲ ಫಂಕ್ಷನ್ ಇತ್ತು, ಮದುವೆ ಫಂಕ್ಷನ್ನು. ಆ ಮದುವೆ ಫಂಕ್ಷನ್ನ ನನಗೆ ಕೊಡಲೇಬೇಕಾಗಿತ್ತು. ಆದರೂ ಅವ್ರ ಕಸ್ಟಮರ್ ಸ್ವಲ್ಪ ರ್ಯಾಶಾಗಿ ಮಾಡಿದ್ರು. ಬಟ್ಟೆನೇ ಕೊಡಬೇಡ ಬಿಡು, ನೀನೇ ಇಟ್ಕೊಬಿಡು, ನನಗೆ ಬೇಡ ಬಟ್ಟೆ ಆ ಥರ ಈ ಥರ ಅಂತ ಹೇಳಿದ್ರು. ನನಗೂ ಸ್ವಲ್ಪ ಬೇಜಾರಾಗ್ಬಿಡ್ತು. ಯಾಕಂತಂದರೆ ಆ ಥರ ಅಂದಾಗ ನಾವು ಎಷ್ಟೇ ಕೆಲಸ ಮಾಡಿದ್ರು ವ್ಯರ್ಥ ಅಲ್ವಾ. ಆ ಥರ ಅಂದ್ಬಿಟ್ರು. ಸರಿ ಅಂದ್ಬಿಟ್ಟು ನಾನು ಇವ್ರಿಗೆ ಏನಂತಂದರೆ ಪಾಪ ಅಷ್ಟು ದೂರದಿಂದ ಬಂದಿದ್ದಾರೆ ಅಂದರೆ ಹೇಳ್ಸ್ಕೊಳೋಕ್ಕೆ ಅಂತ ಬಂದರೆ ಪಾಪ ಅವ್ರಿಗೆ ನಾನು ಏನು ಹೇಳ್ಕೊಡೋಕ್ಕಾಗಿಲ್ಲ. ಅವ್ರು ಮಷಿನ್ ಕೂಡ ತೊಗೊಂಡಿದ್ದಾರೆ ಬಂಡವಾಳ ಹಾಕಿ. ಅವ್ರಿಗೆ ಯಾವುದೇ ಥರದ ಹೆಲ್ಪ್ ನನ್ನಿಂದಾಗುತ್ತೋ ಅದನ್ನು ನಾನು ಸಹಾಯ ಮಾಡ್ತೀನಿ. ಯಾಕಂದರೆ ಅವರು ಎಂಬ್ರಾಯ್ಡ್ರಿ ಕಲಿಬೇಕು, ನೀವು ಕಲೀರಿ ಅಂತ ಹೇಳ್ತಾಯಿದ್ದೀನಿ. ನೋಡಿ, ನಾನು ಯಾವ ರೀತಿಯಾಗಿ ಬಾಲ್ ಚೈನ್ ಸ್ಟೋನ್ ಚೈನ್ ಅಟ್ಯಾಚ್ ಮಾಡಬೇಕಾದ್ರೆ ಅದು ರಿಂಗ್ ಅನ್ನೋದು ಪೂರ್ತಿಯಾಗಿ ಮೂವಬಲ್ ಆಗೋಲ್ಲ. ಯಾಕಂದರೆ ಇದು 12 ಇಂಚ್ ರಿಂಗು. ಒಂದೊಂದಕ್ಕೂ ಏನಾದರೂ ತಡ್ಕೊಂಡಾಗ ಮಿಷಿನ್ಗೆ ನಾವು ಡೈರೆಕ್ಷನ್ ಯಾವ ಥರ ಇಟ್ಕೋಬೇಕು ಅಂತ ನಾನು ತೋರಿಸ್ತಾ ಇರ್ತೀನಿ. ನೀವು ಈ ವಿಡಿಯೋದಲ್ಲಿ ನೋಡಿ ಯಾವ ರೀತಿಯಾಗಿ ಇದು ನಾನು ತಿರುಗಿಸ್ಕೊತಾ ಇದ್ದೀನಿ ಅಂತ ನೀವು ಅದೇ ರೀತಿಯಾಗಿ ತಿರ್ಸ್ಕೊಳ್ಳಿ. ಮತ್ತು ಬಾಲ್ ಚೈನ್ ಸ್ಟೋನ್ ಚೈನನ್ನು ಜಾಸ್ತಿ ನಾವು ನೀಡಲ್ನ ಇಟ್ಟು ಕಟ್ ಮಾಡ್ಕೋಬಾರ್ದು. ಅದು ಡ್ಯಾಮೇಜ್ ಆಗೋ ಥರ ನೋಡ್ಕೋಬಾರ್ದು. ಒಂದು ಡ್ಯಾಮೇಜ್ ಆದರೆ ಓಕೆ, 2 ಡ್ಯಾಮೇಜ್ ಆದರೆ ಓಕೆ, ಒಂದು 5-6 ಮೇಲೆ ಡ್ಯಾಮೇಜ್ ಆಗ್ತಾ ಹೋಯ್ತಂದರೆ ಬ್ಲೌಸ್ ಲುಕ್ಕೇ ಹೊರಟೋಗ್ಬಿಡುತ್ತೆ.
ನಮ್ಮದು 1-2 ಆಗೇ ಆಗುತ್ತೆ, ಯಾಕಂದರೆ ಮಿಸ್ಸಾಗಿ ನೀಡಲು ಕೂತ್ಕೊಬಿಟ್ಟಾಗ ಏನು ಮಾಡೋಕ್ಕಾಗಲ್ಲ, ಅದಾಗುತ್ತೆ. ಬಟ್ ಜಾಸ್ತಿ ಮಾಡ್ಕೋಬಾರ್ದು ಅದನ್ನು. ಆಮೇಲೆ ಚೈನ್ನ ಲೂಸಾಗಿ ಹಾಕ್ಬಾರ್ದು. ಒಂದು ಫಿಟ್ನೆಸ್ ಅನ್ನೋದು ಕಾಣಬೇಕು ನಮಗೆ. ಅಲ್ಲಿ ನೋಡಿ ನಾನು ಕರ್ವ್ ಶೇಪ್ ಇದ್ದರೂ ಕೂಡ ನಾನು ಆ ಕರ್ವ್ ಶೇಪ್ ಹತ್ರ ಅದೇ ಥರನೇ ನಾನು ಬಾಲ್ ಚೈನ್ ಸ್ಟೋನ್ ಚೈನ್ನ ತೊಗೊಂಡಿದ್ದೀನಿ. ನೀವು ಅದೇ ಥರನೇ ತೊಗೋಬೇಕು. ನೀವು ಆ ಥರ ಶೇಪ್ನ ತೆಗೆದುಬಿಟ್ಟು ಏನಪ್ಪ ಅದ್ರ ಮೇಲ್ಗಡೆ ಬಾಲ್ ಚೈನ್ ಸ್ಟೋನ್ ಚೈನ್ನ ಹಾಕಬೇಕಾದ್ರೆ ಸುಮ್ಮನೆ ಹಂಗೆ ಫ್ಲಾಟಾಗಿ ಹೊರ್ಟೋದ್ರೆ ಅದು ಏನು ಚೆನ್ನಾಗಿರಲ್ಲ ಲುಕ್ಕು. ಅದು ಫಿನಿಶಿಂಗ್ ಅನ್ನೋದು ಬರೋಲ್ಲ, ತುಂಬ ಚೆನ್ನಾಗಿ ಬರಬೇಕು. ನೋಡಿ ನಮ್ಮ ಮಕ್ಕಳು ಅದು ರೋಲ್ ಕೊಟ್ಟಿದ್ರು ನಮಗೆ. ಆ ರೋಲ್ನ ಏನು ಮಾಡ್ಬಿಟ್ಟಾರೆ, ನುಚ್ಚಿಕ್ಬಿಟ್ಟಿದ್ದಾರೆ. ಯಾಕಂದರೆ ಮಕ್ಕಳನ್ನ ಚಿಕ್ಕವಾಗ ಗೊತ್ತಾಗಲ್ಲ, ಏನು ಮಾಡೋಕ್ಕಾಗಲ್ಲ, ನಾವು ಮ್ಯಾನೇಜ್ ಮಾಡಬೇಕು ಎಲ್ಲನೂ. ಅವ್ರಿಗೆ ಮಾಡಿಕೊಟ್ಟೆ, ಅವ್ರು ತುಂಬಾ ಖುಷಿಪಟ್ಟರು. ಅಕ್ಕ ನನಗೆ ಇದು ಈಗ ಮಾಡಿದ್ನಲ್ವ ನಾನು ಡಿಸೈನ್ ಬ್ಯಾಕ್ಗೆ, ಅದು ಬಾರ್ಡ್ರಿಗೂ ಬೇಕು ಕಣಕ್ಕ ಸ್ಲೀವ್ಗೆ ಅಂತ ಕೇಳಿದ್ರು. ನಾನು ಫ್ರಂಟಿಗೆ ಮಾಡಿದೆ, ಬಟ್ ಬ್ಯಾಕಿಗೆ ಸ್ಲೀವ್ ಮಾಡೋಕ್ಕಾಗಿಲ್ಲ. ಯಾಕಂದರೆ ಆಲ್ರೆಡಿ 4 ಗಂಟೆ ಆಗೋಗಿತ್ತು. ಅವರು 6 ಗಂಟೆಗೆ ಬಸ್ ಬರುತ್ತೆ. ನಾನು ಇವ್ರನ್ನ ಪಿಕಪ್ ಮಾಡಿ ಕರ್ಕೊಂಡೋಗಿ ಸಿಟಿಗೆ ಬಿಟ್ಬಿಟ್ಟು ಬರಬೇಕು ಬಸ್ ಹತ್ಸೋಕ್ಕೆ. ನಾನು ಅವ್ರಿಗೆ ಬಟ್ಟೆನೂ ಕೂಡ ಕೊಡಬೇಕು. ಏನು ಮಾಡೋದಂತಲೇ ಗೊತ್ತಾಗಿಲ್ಲ ನನಗೆ. ಏನಂದರೆ ಟೆನ್ಷನ್ ಆಗ್ತಾಯಿದೆ ನನಗೆ. ಏನು ಮಾಡಬೇಕಂತಲೇ ಗೊತ್ತಾಗ್ತಾ ಇಲ್ಲ. ಆವಾಗ ನಾನು ಅವರೇನೇ ಪಾಪ ಅರ್ಥ ಮಾಡ್ಕೊಂಡ್ರು, ಅವ್ರಿಗೂ ಕಸ್ಟಮರ್ ಅದೇ ಥರ ಬಿಹೇವ್ ಮಾಡ್ತಾರಂತೆ. ಒಂದನ್ನು ಮಾತ್ರ ಟೈಲರ್ಸ್ ಎಲ್ಲರೂ ತಿಳಿಸಿ, ಯಾರ್ಯಾರು ಟೈಲರ್ ನಮ್ಮ ವೀಡಿಯೋನ ನೋಡ್ತಾ ಇದ್ದೀರೋ ಅವ್ರಿಗೊಂದು ನಾನು ಏನು ಕೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಕಸ್ಟಮರ್ಗೆ ಸ್ವಲ್ಪ ಬಟ್ಟೆ ಕೊಡೋದು ತಡವಾದರೆ ನಿಮ್ಮ ಜೊತೆಗೂ ಇದೇ ಥರ ಬಿಹೇವ್ ಮಾಡ್ತಾರಾ? ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ರ್ಯಾಶಾಗಿ ಬಿಹೇವ್ ಮಾಡ್ತಾರಾ, ಇಲ್ಲ ಸ್ಮೂತಾಗಿ ಹ್ಯಾಂಡಲ್ ಮಾಡ್ತಾರಾ? ಆಯ್ತಕ್ಕ ಮಾಡಿಕೊಡಿ ಪರವಾಗಿಲ್ಲ ಅಂತ ಕೇಳ್ತಾರೆ ಏನು ಅಂತ ನನಗೆ ಈ ವಿಡಿಯೋದಲ್ಲಿ ತಿಳಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಆಗ್ತಾಯಿದೆ ನಿಮ್ಮ ಬಿಸ್ನೆಸ್ಸಲ್ಲಿ ಅದನ್ನ ಅಂತ. ಯಾಕಂದರೆ ಎಲ್ಲರಿಗೂ ಒಂದೊಂದು ಥರ ಅನುಭವ ಆಗಿರುತ್ತೆ. ನಮಗೂ ಎಲ್ಲ ಥರ ಅನುಭವ ಆಗ್ತಾಯಿದೆ. ಯಾಕಂದರೆ 10 ವರ್ಷ ಆಗ್ತಾಯಿದೆ ನಮ್ಮದು ಜರ್ನಿ. ಎಲ್ಲ ಥರ ಕಸ್ಟಮರು ನೋಡ್ತಾ ಇದ್ದೀವಿ. ಮತ್ತು ನಾನು ಒಂದು ರಿಕ್ವೆಸ್ಟ್ ಮಾಡೋಕ್ಕೆ ಏನು ಇಷ್ಟಪಡ್ತೀನಿ ಈ ವಿಡಿಯೋದಲ್ಲಿ ಅಂತಂದರೆ, ಕಸ್ಟಮರು ಅಮೌಂಟ್ನ ಕೊಡೋಕ್ಕೆ ಸತಾಯಿಸಿದಾಗ ಏನು ಮಾಡ್ತಾಯಿದ್ದೀರಾ ಅನ್ನೋದನ್ನ ನೀವು ತಿಳಿಸಿ ನನ್ನ ಕಮೆಂಟ್ಸ್ ಬಾಕ್ಸಲ್ಲಿ. ನಾನು ನೆಕ್ಸ್ಟ್ ಮೋಟಿವೇಶ್ನಲ್ ವಿಡಿಯೋದಲ್ಲಿ ಏನು ಮಾಡಬೇಕು ಆ ಥರ ಕಸ್ಟಮರ್ ಸಿಕ್ಕಿದಾಗ ನೀವು ಅಂತ ನಾನು ತಿಳಿಸ್ಕೊಡ್ತೀನಿ. ಯಾಕಂತ ಅಂದರೆ ಆ ಥರ ಸಿಕ್ಕಿದಾಗ ನಮಗೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡುತ್ತೆ. ಯಾಕಂದರೆ ನನಗೆ ವಾರ ಸಂಘಗಳಿರುತ್ತೆ, ಸಂಘಗಳನ್ನ ಮೇಂಟೈನ್ ಮಾಡಬೇಕು. ಅವರು ಕೊಡದೇ ಇದ್ದಾಗ ನನಗೆ ಎಷ್ಟು ಹೊಡಿತಾ ಇರುತ್ತೆ ಅಂತಂದರೆ, ಬೇರೆಯವ್ರ ಹತ್ರ ಈಸೋದು ಕಟ್ಟೋದು, ನೆಕ್ಸ್ಟ್ ಅವ್ರು ಕೊಡೋವರೆಗೂ ವೇಟ್ ಮಾಡಿದಾಗ ನಾವು ಬೇರೆಯವ್ರ ಹತ್ರ ತೊಗೊಂಡಿರೋರು ಸುಮ್ಮನಿರಲ್ಲ. ಅಬ್ಬಾ ದೇವರೇ ಯಪ್ಪ, ಇಷ್ಟೊಂದು ಕಷ್ಟ ಆಗ್ತಾಯಿದೆಯಾ. ಬಿಸ್ನೆಸ್ಸನ್ನು ಶುರು ಮಾಡಿದ್ದೀವಿ, ಬಟ್ ಕೈಗೆ ಅನ್ನೋದು ಅಮೌಂಟ್ ಸಿಗ್ತಾರಲ್ಲ. ಈ ಥರ ಅನುಭವ ನಿಮಗೂ ಆಗಿದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿ. ನಾನು ನೆಕ್ಸ್ಟ್ ಮೋಟಿವೇಶ್ನಲ್ ವಿಡಿಯೋದಲ್ಲಿ ಏನು ಮಾಡಬೇಕು ಆ ಥರ ಇದ್ದರೆ ಅಂತ ನಾನು ತಿಳಿಸ್ಕೊಡ್ತೀನಿ, ಓಕೆನಾ. ನೋಡಿ ಇವಾಗ ಕರ್ವ್ ಶೇಪ್ ಅನ್ನೋದನ್ನ ನಾನು ಡ್ರಾ ಮಾಡಿಕೊಂಡೆ. ಯಾವ ರೀತಿಯಾಗಿ ನಾನು ಕರ್ವ್ ಶೇಪ್ನ ಡ್ರಾ ಮಾಡಿದೆ ಅಂತ ನೀವು ವಿಡಿಯೋದಲ್ಲಿ ನೋಡಿರಬೇಕು. ನೀವು ಅದೇ ರೀತಿಯಾಗಿ ಕರ್ವ್ ಶೇಪಲ್ಲಿ ಡ್ರಾ ಮಾಡ್ಕೋಬೇಕು. ಕರ್ವ್ ಶೇಪಲ್ಲಿ ಡ್ರಾ ಮಾಡ್ಕೊಂಡಾದ್ಮೇಲೆ ಅದ್ರ ಮಧ್ಯ ಲೀಫ್ ಡಿಸೈನ ನಾನು ಡ್ರಾ ಮಾಡ್ತೀನಿ. ಏನೋ ಐಟಮ್ನ ಕಲರ್ ಸೆಲೆಕ್ಷನ್ ಮಾಡ್ತಾಯಿದ್ದೀನಿ, ಯಾವ್ದು ಮ್ಯಾಚ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸ್ಯಾರಿಗೆ ಅವ್ರು ಸ್ಯಾರಿ ಪೀಸ್ನ ಕಟ್ ಮಾಡ್ಕೊಬಂದಿದ್ರು, ಯಾವುದು ಮ್ಯಾಚ್ ಆಗುತ್ತೆ ಇದಕ್ಕೆ ಅಂತ ಅಂದ್ಬಿಟ್ಟು ಕಲರ್ನ ಸೆಲೆಕ್ಟ್ ಮಾಡ್ತಾಯಿದ್ದೆ. ನೋಡಿ ಇವಾಗ ನಾನು ಗೋಲ್ಡ್ ಕಲರ್ ಸಿಲ್ಕ್ ಥ್ರೆಡ್ನ ಹಾಕೋತಾ ಇದ್ದೀನಿ. ಅದು ಗೋಲ್ಡ್ ಇದೆ, ಒಂಥರ ಕ್ರೀಮ್ ಕಲರ್ ಸ್ಯಾರಿ ಇದು. ಆ ಕ್ರೀಮ್ ಕಲರ್ ಸ್ಯಾರಿನ ನಾನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಸೆಲೆಕ್ಟ್ ಮಾಡಿಕೊಂಡು ಸಿಲ್ಕ್ ಥ್ರೆಡ್ನ ನಾನೇನು ಮಾಡ್ತಾಯಿದ್ದೀನಿ ನೋಡಿ, ಅದು ಡ್ರಾ ಮಾಡ್ತಾಯಿದ್ದೀನಿ. ಲೀಫ್ ಡಿಸೈನ್ನ ಡ್ರಾ ಮಾಡ್ತಾಯಿದ್ದೀನಿ. ಆ ಲೀಫ್ ಡಿಸೈನ್ನ ಫಸ್ಟು ಡ್ರಾ ಮಾಡಿಕೊಂಡು ಅದ್ರ ಮಧ್ಯದಲ್ಲಿ ಸ್ಪೇಸ್ ಇದೆಯಲ್ಲ, ಆ ಸ್ಪೇಸ್ನ ಅದೇ ಥರ ಖಾಲಿ ಬಿಟ್ಟರೆ ಚೆನ್ನಾಗಿರಲ್ಲ. ಆ್ಯಕ್ಚುಲಿ ಅದಕ್ಕೆ ಗ್ರೀನ್ ಕಲರ್ನ ಶೇಪ್ ಮಧ್ಯ ಗ್ರೀನ್ ಕಲರ್, ಡಾರ್ಕ್ ಗ್ರೀನ್ ಕಲರ್ ಅಂದರೆ ಬ್ಲೌಸ್ ಪೀಸು ಡಾರ್ಕ್ ಗ್ರೀನ್ ಕಲರ್ ಇದೆ. ಆ ಡಾರ್ಕ್ ಗ್ರೀನ್ ಕಲರ್ ಇರೋದ್ರಲ್ಲಿ ಮಧ್ಯ 3 ಲೀಫ್ ಬರುತ್ತೆ ನೋಡಿ. ಆ 3 ಲೀಫ್ನ ಮಧ್ಯ ಡ್ರಾ ಮಾಡ್ತಾಯಿದ್ದೀನಿ. ಇದು ಸಕ್ಕತ್ತಾಗಿ ಬಂತು, ಮಸ್ತಾಗಿ ಬಂತು ಡಿಸೈನು. ಈ ಡಿಸೈನ್ನ ನೀವು ಕಸ್ಟಮರ್ಗೆ ಹಾಕ್ಕೊಡ್ಬೋದು. ನೆಟ್ಟೆಡ್ ಬ್ಲೌಸ್ ಪೀಸ್ ಮೇಲೆ ಯಾವ ರೀತಿಯಾಗಿ ಎಂಬ್ರಾಯ್ಡ್ರಿ ಮಾಡೋದು ಅಂತ ಅಂದ್ಬಿಟ್ಟು ಗೊತ್ತಾಗದೇ ಇರೋರು ಈ ವಿಡಿಯೋನ ನೋಡಿ, ಮೇಡಮ್ ಇಷ್ಟೊಂದು ಈಸಿಯಾಗಿ ಮಾಡಿಬಿಟ್ರ. ಅದು ನೆಟ್ಟೆಡ್ ಪೀಸು ಯಾವುದೇ ಕಾರಣಕ್ಕೂ ಕೂಡ ವೇರಿಯೇಷನ್ ಅನ್ನೋದು ಆಗಬಾರ್ದು ನೆಟ್ಟೆಡ್ ಪೀಸು. ಮತ್ತು ಅದು ರಿಂಕಲ್ಸ್ ಅನ್ನೋದು ಬರಬಾರ್ದು. ಏನೋ ನೆಟ್ಟೆಡ್ ಪೀಸಲ್ಲಿ ರಿಂಕಲ್ಸ್ ಅನ್ನೋದು ಬರಬಾರ್ದು. ನಾವು ಅಟ್ಯಾಚ್ ಮಾಡಿದಾಗ ನೆಟ್ಟೆಡ್ ಪೀಸು ನೀಟಾಗಿರಬೇಕು. ನಾವು ಹಾಕ್ಲಿವೋ ನಾನು ಇಮೇಜ್ನ ಲಾಸ್ಟಲ್ಲಿ ಹಾಕ್ತೀನಿ ನೋಡಿ. ನಾವು ನೆಟ್ಟೆಡ್ ಕ್ಲಾತ್ ಹಾಕಿದ್ದೀವಿ ಅಂತಲೇ ಅನ್ಸಲ್ಲ ನಿಮಗೆ, ಅಷ್ಟು ನೀಟಾಗಿರಿದೆ ಆ ಫೋಟೋ. ಅಷ್ಟು ನೀಟಾಗಿ ನಿಮ್ಮದು ಕೂಡ ಫೋಟೋ ಇರಬೇಕು, ಓಕೆನಾ. ಅದನ್ನು ನನಗೆ ಸೆಂಡ್ ಮಾಡಿ ಎಂಬ್ರಾಯ್ಡ್ರಿ, ನಾನು ನೆಟ್ಟೆಡ್ ಬ್ಲೌಸ್ ಪೀಸ್ ಮೇಲೆ ಎಂಬ್ರಾಯ್ಡ್ರಿ ಮಾಡಿ ನಾನು ಕಳಿಸಿ, ಓಕೆನಾ. ಇದೇ ಶೇಪ್ ಅಂತಲ್ಲ, ಬೇರೆ ಶೇಪೆಲ್ಲ ಟ್ರೈ ಮಾಡಿ. ಯಾರಿಗಾಗೆ ನೆಟ್ಟೆಡ್ ಪೀಸ್ನ ಅಟ್ಯಾಚ್ ಮಾಡಬೇಕಾದ್ರೆ ನೀಟಾಗಿ ಅಟ್ಯಾಚ್ ಮಾಡೋಕ್ಕೆ ಬರಲ್ವೋ ಅವರು ಗುಂಡ್ಪಿನ್ ಇಟ್ಕೊಂಡು ಗುಂಡ್ಪಿನಲ್ಲಿ ನೀಟಾಗಿ ನೆಟ್ಟೆಡ್ ಕ್ಲಾತ್ನ ಮೇನ್ ಕ್ಲಾತ್ಗೆ ಅಟ್ಯಾಚ್ ಮಾಡಿ, ಆಮೇಲೆ ಏನಪ್ಪ ಅದನ್ನು ಏನು ಮಾಡಿ ಅಂತಂದರೆ ಫಸ್ಟು 0 ನಂಬರ್ ಸ್ಟಿಚ್ಚಲ್ಲಿ ಅಟ್ಯಾಚ್ ಮಾಡ್ಕೊಬಿಡಿ. ಆಮೇಲೆ ನೆಕ್ಸ್ಟ್ ಅದ್ರ ಮೇಲೆ 0 to 3 ನಂಬರ್ಗೆ ಫಿಕ್ಸ್ ಮಾಡಿಕೊಂಡು, ಆಮೇಲೆ ಅದ್ರ ಮೇಲೆ ಗೋಲ್ಡ್ ಕಲರ್ ಜರಿ ಥ್ರೆಡಲ್ಲಿ ಎಂಬ್ರಾಯ್ಡ್ರಿ ಇದು ಡ್ರಾ ಮಾಡ್ಕೊಳ್ಳಿ. ಬಂದೇ ಬರುತ್ತೆ, ಅದು ಬರುತ್ತೆ, ಓಕೆನಾ. ಚೆನ್ನಾಗಿ ಬರುತ್ತೆ, ಏನು ತೊಂದರೆ ಇಲ್ಲ, ಬರುತ್ತೆ ನೋಡಿ. ಇದು ಕ್ರೀಮ್ ಕಲರಲ್ಲಿ ನಾನು ಇವಾಗ ಲೀಫ್ ಡಿಸೈನ್ನ ಕವರ್ ಮಾಡಾಯಿತು. ಇವಾಗ ನೆಕ್ಸ್ಟು ಡಾರ್ಕ್ ಗ್ರೀನ್ ಕಲರು. ಪಾಪ ಅವರು ನಿಂತ್ಕೊಂಡು ನೋಡ್ತಾಯಿದ್ರು ವಿದ್ಯಾ ಅಂತ ಅವರು.
ನಿಂತ್ಕೊಂಡು ನೋಡ್ತಾಯಿದ್ರು. ಪಾಪ ಅವರು ಟ್ರೈ ಮಾಡಿದ್ರು. ನನಗೆ ಟೆನ್ಷನ್ ಹೇಳ್ಕೊಡೋಕ್ಕಾಗ್ತಾಯಿಲ್ಲ, ನನಗೆ ಏನು ಮಾಡೋದಂತ ಗೊತ್ತಾಗ್ತಾಯಿಲ್ಲ. ಅವ್ರು ಬಂದು ಪಾಪ ಅಲ್ಲೆಷ್ಟು ದೂರದಿಂದ ಹೋದರು. ನಾನು ಹೇಳಿದ್ದೀನಿ ಫೋನಲ್ಲಿ ಎಷ್ಟೇ ಸಪೋರ್ಟ್ ಆದರೂ ನಾನು ಮಾಡ್ಕೊಡ್ತೀನಿ, ತಲೆ ಕೆಡಿಸ್ಕೊಬೇಡಿ, ನೀವು ಕಲೀಲೇಬೇಕು ಅಂತ ಹೇಳ್ತಾಯಿದ್ದೀನಿ. ಅವರು ಅದು ಆಯಿತು ಮೇಡಮ್ ಮಾಡ್ತೀನಿ ಅಂತಾರೆ. ಕಸ್ಟಮರ್ ಎಲ್ಲ ತುಂಬ ಇದೆಯಂತೆ ಅವ್ರ ಹತ್ರನೂ. ಯಾವ್ದನ್ನ ಪ್ರಾಕ್ಟೀಸ್ ಮಾಡೋದು ಯಾವ್ದನ್ನ ಬಿಡೋದು ಅಂತ ಗೊತ್ತಾಗ್ತಾಯಿಲ್ಲ ನನಗೆ. ನಾನು ಈ ಮಿಷಿನ್ ತೊಗೊಬಿಟ್ಟಿದ್ದೀನಿ, ಬಂಡವಾಳ ಹಾಕಿ ಏನು ಮಾಡಬೇಕಂತ ನನಗೆ ಗೊತ್ತಾಗ್ತಾಯಿಲ್ಲ ಅಂತ ಇದ್ರು ಅವರು. ಅದಕ್ಕೆ ನಾನು ಹೇಳಿದೆ ತಗೊಂಡ್ರು ಪರವಾಗಿಲ್ಲ, ಕಸ್ಟಮರ್ ಬಟ್ಟೆ ಇದ್ದರೆ ಸ್ವಲ್ಪ ಸಾಯಂಕಾಲದವರೆಗೂ ಸ್ಟಿಚ್ ಮಾಡಿ, ಆಮೇಲೆ ನೆಕ್ಸ್ಟು ಎಂಬ್ರಾಯ್ಡ್ರಿ ವರ್ಕ್ನ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದ್ದೀನಿ. ಒಂದು ಅವರೇಜ್ ರೇಂಜ್ಗೆ ಪ್ರಾಕ್ಟೀಸ್ ಮಾಡ್ತಾವ್ರೆ. ನೋಡೋಣ. ಗ್ರೀನ್ ಕಲರ್ ಸಿಲ್ಕ್ ಥ್ರೆಡ್ ತೊಗೊಂಡು ಮಧ್ಯ ಲೀಫ್ ಡಿಸೈನ್ನ ಡ್ರಾ ಮಾಡಿದೆ, 3 ಲೀಫ್ನ. ಅದೇ ಥರ ನೀವು ಮಾಡ್ಕೊಳ್ಳಿಲ್ಲ, ಬೇರೆ ಏನಾದರೂ ಝೀರೋ ಶೇಪಲ್ಲಿ ಬರುತ್ತೆ, ಅದು ಫಿಲ್ಲಿಂಗು ಸಿಲ್ಕ್ ಥ್ರೆಡಲ್ಲಿ ಮಾಡ್ಕೊಳ್ಳೋದು, ಅದನ್ನಾದರೂ ಮಾಡ್ಬೋದು. ಅದು ನಿಮ್ಮ ಇಷ್ಟ, ನಿಮ್ಮ ಫ್ಯಾಷನೇಬಲು, ನಿಮ್ಮ ಕ್ರಿಯೇಟಿವಿಟಿ, ನಿಮ್ಮ ಡ್ರಾಯಿಂಗು ಅದ್ರ ಮೇಲೆ ಹೋಗುತ್ತೆ. ಓಕೆನಾ? ನೀವು ಯಾವ ರೀತಿಯಾಗಿ ಡ್ರಾಯಿಂಗ್ ಮಾಡ್ಕೋತೀರೋ ಅದ್ರ ಮೇಲೆ ನಿಮ್ಮ ಎಂಬ್ರಾಯ್ಡ್ರಿ ಅನ್ನೋದು ಬರುತ್ತೆ. ನನಗೂ ಸಖತ್ ಇಷ್ಟ ಆಗೋಯ್ತಿದ್ದು. ನಾನೇ ಹೊಲ್ಕೊಂಡು ಹಾಕೋಬೇಕಲ್ಲಪ್ಪ ಈ ಡಿಸೈನ್ ಅನಿಸ್ತಾಯಿತ್ತು. ಬಟ್ ಈ ಥರ ನೆಟ್ಟೆಡ್ ಕ್ಲಾತ್ ಹಾಕಿ ಕಂಪ್ಯೂಟರ್ ಎಂಬ್ರಾಯ್ಡ್ರಿಯಲ್ಲಿ ಯಾರ್ಯಾರು ಮಷಿನ್ ವರ್ಕ್ ಮಾಡಿಸ್ಕೊತಾ ಇದ್ದೀರೋ ಅವರು ನಮ್ಮ ವೀಡಿಯೋ ನೋಡಿ ನೀವು ಕೂಡ ಹಾಕ್ಸ್ಕೊಬೋದು. ಬಟ್ ಹ್ಯಾಂಡ್ ವರ್ಕ್ನ ಜಾಸ್ತಿ ಒಪ್ಕೊಳಕ್ಕೆ ಹೋಗ್ಬಿಡಿ. ಹ್ಯಾಂಡ್ ವರ್ಕ್ ಏನಾಗುತ್ತೆ ಅಂತಂದರೆ 15 ದಿನ 20 ದಿನ ಆದರೂ ಆಗೋಲ್ಲ. ಯಾಕಂದರೆ ತುಂಬ ಗ್ರ್ಯಾಂಡ್ ಡಿಸೈನ ನಾವು ಹ್ಯಾಂಡ್ ವರ್ಕ್ನ ಮಾಡ್ಕೊಡ್ಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಎಲ್ಲ ಯೂಟ್ಯೂಬ್ ವ್ಯೂವರ್ಸ್ಗೆ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಅರ್ಜೆಂಟ್ ಇದ್ದಾಗ ಹ್ಯಾಂಡ್ ವರ್ಕ್ ಬಂದರೆ ಅವ್ರಿಗೆ ಸಜೆಷನ್ ಕೊಡಿ. ಇದೇ ರೀತಿಯಾಗಿ ಮಷಿನ್ ವರ್ಕ್ನ ಮಾಡ್ಕೊಡ್ತೀವಿ, ಹ್ಯಾಂಡ್ ವರ್ಕ್ ಮಾಡೋಕ್ಕಾಗಲ್ಲ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಗಲ್ಲ ಅಂದರೆ ಬೇರೆ ಕಡೆ ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಡಿ. ಇಲ್ಲ ಅಂದರೆ ತುಂಬ ತೊಂದರೆ ಆಗುತ್ತೆ ಮುಂದೆ. ಯಾರ್ಯಾರು ನಮ್ಮ ವಿಡಿಯೋ ಮಾಡ್ತಾ ಇದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಕಮೆಂಟ್ಸ್ ಬಾಕ್ಸಲ್ಲಿ ನಾನು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಏನೇನು ಕೇಳಿದ್ದೀನೋ ಅದನ್ನ ಕಮೆಂಟ್ಸ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿ. ಯಾವ ಥರ ಅನುಭವ ಆಗಿದೆ ನಿಮಗೆ ಅಂತ. ನೆಕ್ಸ್ಟ್ ಮೋಟಿವೇಶ್ನಲ್ ವೀಡಿಯೋದಲ್ಲಿ ನಾನು ಏನು ಮಾಡಬೇಕು ಅಂತ ನಿಮ್ಗೆ ತಿಳಿಸ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಮತ್ತು ಫಿನಿಶಿಂಗ್ ಯಾವ ರೀತಿಯಾಗಿ ಬಂತು ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ಮುಂದೆ ಫೋಟೋ ಬರುತ್ತೆ, ಫೋಟೋ ಅಪ್ಲೋಡ್ ಮಾಡ್ತೀನಿ. ನೆಟ್ಟೆಡ್ ಕ್ಲಾತ್ ಅಟ್ಯಾಚ್ ಮಾಡಿದಿರೋ ಮಾಡಲಿವ ಅಂತ ಗೊತ್ತಾಗುತ್ತೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಸೂಪರಾಗಿ ಬಂದಿದೆ ಅಲ್ವಾ? ನೆಟ್ಟೆಡ್ ಪೀಸ್ ಇದೆಯಾ ಮದಿಯ ಅಂತ ಕಾಣಿಸ್ತಾ ಇದೆಯಾ? ನೆಟ್ಟೆಡ್ ಪೀಸ್ ಕಾಣಿಸ್ತಾ ಇಲ್ವಾ ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಬಾಯ್ ಬಾಯ್.